पूज्याय राघवेन्द्राय सत्यधर्मरताय च। ಎಲ್ರಿಗೂ ನಮಸ್ಕಾರ. ಸ್ಪೀಡ್ ನ್ಯೂಸ್ ಕನ್ನಡದ ಗುರುಮಾತಾ ಗುರುವಾಣಿ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಆತ್ಮೀಯವಾದಂತಹ ಸ್ವಾಗತ. ಪ್ರತಿದಿನಾನು ನಾವು ಶ್ರೀ ಗುರು ರಾಘವೇಂದ್ರ ರಾಯರ ಬಗ್ಗೆ ಆಗಲಿ ದೈವಿಕದ ಶಕ್ತಿಯ ಬಗ್ಗೆ ಆಗಲಿ ನಾವು ಪ್ರತಿದಿನ ನಿಮಗೆ ತಿಳಿಸ್ಕೊಡ್ತಾನೆ ಇರ್ತೀವಿ. ಅದೇ ರೀತಿಯಾಗಿ ಇವತ್ತಿನ ಸಂಚಿಕೆಯಲ್ಲೂ ಕೂಡ ಶ್ರೀ ಗುರು ರಾಘವೇಂದ್ರ ರಾಯರ ಪವಾಡಗಳ ಬಗ್ಗೆ, ಮಹಿಮೆಗಳ ಬಗ್ಗೆ ಹಾಗೂ ಶ್ರೀ ಗುರು ರಾಘವೇಂದ್ರ ರಾಯರಿಗೆ ಮಗ ಕೂಡ ಇದ್ದಾರೆ, ಅವರ ಬಗ್ಗೆ ಕೂಡ ಇವತ್ತಿನ ಕಾರ್ಯಕ್ರಮದಲ್ಲಿ ತಿಳಿಸ್ಕೊಡ್ತೀವಿ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮವನ್ನು ಮುಂದುವರಿಸೋಣ. ಈ ಕಾರ್ಯಕ್ರಮದಲ್ಲಿ ಗುರುಮಾತಾ ಅವರನ್ನ ಶ್ರೀ ಗುರು ರಾಘವೇಂದ್ರ ರಾಯರ ಪರಮ ಭಕ್ತಿಯಾಗಿರ್ತಕ್ಕಂತಹ ಗುರುಮಾತಾ ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡ್ತಾ ಇವತ್ತಿನ ಕಾರ್ಯಕ್ರಮವನ್ನ ಮುಂದುವರಿಸೋಣ. ನಮಸ್ಕಾರ ಅಮ್ಮ. ಕಾರ್ಯಕ್ರಮಕ್ಕೆ ತಮಗೆ ಸ್ವಾಗತ. ನಮಸ್ಕಾರ ಎಲ್ಲರಿಗೂ. ಗುರುವೇ ಶರಣಂ. ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ. ರಾಘವೇಂದ್ರ ಸ್ವಾಮಿ ಅವತಾರ ಮಹಾಪುರುಷ, ಅವ್ರನ್ನ ಹೋಗಿ ದರ್ಶನ ಮಾಡಿ, ಖಂಡಿತ ದರ್ಶನ ಮಾಡ್ತಾ ಇರೋ ಅಂಥವ್ರು ಸಂಕಲ್ಪ ಮಾಡ್ಕೊಳ್ಳಿ, ನಂದಾದೀಪ ಹಚ್ಚಿ ಭಗವಂತನಿಗೆ ಏನಾದರೂ ಒಂದು ಸೇವೆಗಳನ್ನ ಖಂಡಿತ ಮಾಡಿ. ಆ ಭಗವಂತನ ಆಶೀರ್ವಾದ ಸದಾಕಾಲ ಇರಬೇಕು ಎಲ್ರಿಗೂ. ಅದೇ ರೀತಿ ಭಗವಂತನ ಹತ್ರ ಪ್ರಾರ್ಥನೆ ಮಾಡೋಕ್ಕೆ ಮುಂಚೆ ಮನೆ ದೇವ್ರನ್ನ ಪ್ರಾರ್ಥನೆ ಮಾಡಿ. ಖಂಡಿತ ಕುಲದೇವ್ರಿಗೆ ಎಷ್ಟು ಮರ್ಯಾದೆ ನಾವು ಕೊಡ್ತೀವೋ ಅಷ್ಟೇ ನಮ್ಮನ್ನು ಆಧಾರ ಮಾಡ್ತಾರೆ ಭಗವಂತ ಅನ್ನೋ ಅಂಥದ್ದು ಶಾಸ್ತ್ರ ಸಂಪ್ರದಾಯದಲ್ಲೂ ಸಹ ಇದೆ. ಹಾಗಾಗಿ ಮನೆ ದೇವ್ರನ್ನ ಯಾವತ್ತೂ ಸಹ ಮರಿಬಾರ್ದು. ಆ ಭಗವಂತನ ನಾವು ಮರ್ತಿದ್ದೆ ನಿಜ ಆದರೆ ಖಂಡಿತ ನಾವು ತುಂಬ ಬತ್ತಲೆ ಆಗ್ತೀವಿ ಅನ್ನೋದು ಸಹ ಇದೆ. ಹಾಗಾಗಿ ನೋಡಿ, ಯಾರೇ ಆಗಿದ್ರೂ ಮನೆ ದೇವ್ರಿಗೆ ತುಂಬಾ ರೆಸ್ಪೆಕ್ಟ್ ಮಾಡೋ ಅಂಥವ್ರು ರಾಘವೇಂದ್ರ ಸ್ವಾಮಿಗೆ ತುಂಬಾ ಇಷ್ಟ ಆಗ್ತಾರೆ, ಹತ್ರ ಆಗ್ತಾರೆ. ಹಾಗಾಗಿ ಭಕ್ತಿಪೂರ್ವಕವಾಗಿ ಪೂಜೆ ಮಾಡಿ ಭಗವಂತನ ಒಲಿಸ್ಕೊಳ್ಳಿ. ಸತ್ಯ ಧರ್ಮದಿಂದ ಇರಬೇಕು. ಅದೇ ರೀತಿ ಆ ಭಗವಂತ ನಮ್ಗೆ ಒಲಿಬೇಕು ಅಂದರೆ ಖಂಡಿತ ಬೇರೆ ಏನು ತ್ಯಾಗ ಮಾಡಬೇಕಾಗಿರೋದಿಲ್ಲ, ಇಷ್ಟೆಯಿಂದ ಇದ್ದರೆ ಸಾಕು. ಅದೇ ರೀತಿ ದಾನ ಧರ್ಮವನ್ನು ಮಾಡಿ ಒಳ್ಳೆಯದಾಗಲಿ. ಎಲ್ಲ ಜೀವರಾಶಿಲೂ ಭಗವಂತ ಇರಬೇಕು ಅಂತ ಪ್ರಾರ್ಥನೆ ಮಾಡ್ತೀನಿ. ಗುರುವೇ ಶರಣಂ. ಅಮ್ಮ, ಇವತ್ತು ಬುಧವಾರ ಆಗಿದ್ದು ಇವತ್ತಿನ ವಿಶೇಷತೆ ಏನು ಅನ್ನೋದನ್ನು ನಮ್ಮ ವೀಕ್ಷಕರಿಗೆ ತಿಳಿಸ್ಕೊಡಿ. ಖಂಡಿತ. ಇವತ್ತು ನೋಡಿ, ಬುಧವಾರ ಗಣಪತಿಗೆ, ವಿದ್ಯಾ ಗಣಪತಿಗೆ ತುಂಬಾ ವಿಶೇಷತೆ. ಹಾಗಾಗಿ ವರಸಿದ್ಧಿ ವಿನಾಯಕನ ಪ್ರಾರ್ಥನೆ ಮಾಡ್ಬೋದು, ಶಕ್ತಿ ಗಣಪತಿನ ಪ್ರಾರ್ಥನೆ ಮಾಡ್ಬೋದು, ಗೌರಿ ಪುತ್ರನ ಪ್ರಾರ್ಥನೆ ಮಾಡ್ಬೋದು, ಶಿವಪುತ್ರನ ಪ್ರಾರ್ಥನೆ ಹೀಗೆ ಹೇಳ್ತಾ ಹೋಗ್ಬೋದು. ಹಾಗಾಗಿ ಆ ಗಣಪತಿಗೋಸ್ಕರ ಶುಕ್ಲಾಂಬರಧರಂ ವಿಷ್ಣುಂ ಶಶಿವರ್ಣಂ ಚತುರ್ಭುಜನಂ ಪ್ರಸನ್ನವದನಂ ಧ್ಯಾಯೇ ಸರ್ವವಿಘ್ನೋಪಶಾಂತಯೇ. ಓಂ ಶಾಂತಿ ಶಾಂತಿ ಶಾಂತಿ. ಆ ಗಣಪತಿನ ಪ್ರಾರ್ಥನೆ ಮಾಡ್ತಾ 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 ನಮ್ಮ ಕರ್ಮ ಎಲ್ಲ ತೀರುತ್ತಂತೆ. ಹಾಗಾಗಿ ದೋಷ ಎಲ್ಲ ಪರಿಹಾರ ಆಗುತ್ತೆ ಅಂತಲೂ ಸಹ ಹೇಳ್ತಾರೆ. ಯಾಕೆಂದರೆ ಗಣಪತಿಗೆ ಫಸ್ಟ್ ಪೂಜೆ ಯಾರೇ ಆಗಲಿ, ಫಸ್ಟ್ ಪೂಜೆ ಆ ಗಣಪತಿಗೆ ಮಾತ್ರನೇ. ಗಣಪತಿಗೆ ಶ್ರೇಷ್ಠ. ನೋಡಿ, ಮನೆ ದೇವರಿಗೆ ಪ್ರಾರ್ಥನೆ ಮಾಡಿ ಇಟ್ಟಿದಂಥ ಕಾಣಿಕೆ ಸಹ ಗಣಪತಿಗೆ ಸಲ್ಲಿಸ್ಬೋದು. ಹಾಗಾಗಿ ಆ ದೇವ್ರಿಗೆ ಪ್ರಾರ್ಥನೆ ಮಾಡಿದ್ರೂ ಸಹ ಗಣಪತಿಗೆ ಕೊಡ್ಬೋದು. ಆದರೆ ಗಣಪತಿಗೆ ಬೇಡಿದ್ದಂಥ ಕಾಣಿಕೆ ಆಗಲಿ, ಪೂಜೆ ಆಗಲಿ ಬೇರೆ ಯಾರಿಗೂ ಕೊಡೋಂಗಿಲ್ಲ. ಯಾಕೆ ಅಂತಂದರೆ ಅವರು ಎಲ್ರಿಗೂ ಮಗನಾಗಿದ್ದಾನೆ, ಎಲ್ರಿಗೂ ಪುತ್ರನಾಗಿದ್ದಾನೆ. ಹಾಗಾಗಿ ಆ ಮಗು ಏನೇ ಮಾಡಿದ್ರೂ ಸಹ ಮಗುಗೇ ಸಲ್ಲಬೇಕೆಲ್ಲನೂ. ಹಾಗಾಗಿ ಆ ಗಣಪತಿಗೆ ಪ್ರಾರ್ಥನೆ ಮಾಡೋ ಅಂಥದ್ದು ಅವ್ರನ್ನ ಬಿಟ್ಟರೆ ಬೇರೆ ಯಾರಿಗೂ ಸಹ ಕೊಡೋಂಗಿಲ್ಲ. ಕಾಣಿಕೆ ಆಗಲಿ, ಪೂಜೆ ಆಗಲಿ, ಏನೇ ಒಂದು ಅನ್ನದಾನ ಆಗಲಿ ಫಸ್ಟ್ ಅವ್ರಿಗೆ ಅಂದರೆ ಅವ್ರಿಗೆ ಮಾತ್ರನೇ ಕೊಡಬೇಕು. ಅವ್ರಿಗೆ ಪ್ರಾರ್ಥನೆ ಮಾಡಿದ ಬೇರೆ ಯಾರಿಗೂ ಹಂಚಂಗಿಲ್ಲ. ಆ ರೀತಿ ಒಂದು ಪದ್ಧತಿ ಇದೆ ಖಂಡಿತ. ಹಾಗಾಗಿ ಇವತ್ತೇನು ವಿಶೇಷತೆ ಗಣಪತಿಲಿ ಅಂತ ಕೇಳಿದ್ರೆ, ನಾವು ಹೋಗೋಂಥ ಜಾಗದಲ್ಲಿ ಒಂದು ಗಣೇಶ, ನಮ್ಮ ಸ್ಟ್ರೀಟಲ್ಲೇ ಒಂದು ಗಣೇಶನ ದೇವಸ್ಥಾನ ಇದೆ. ಹೋಗ್ತಾ ಅಂದರೆ ಅಲ್ಲಿ 2 ನಿಮಿಷ ನಿಲ್ಲಿ, ಖಂಡಿತ ನಿಲ್ಲಿ. ಅಟ್ಲೀಸ್ಟ್ 1 ನಿಮಿಷ ಅದು ನಿಂತ್ಬಿಟ್ಟು ನೀವು ಪ್ರಯಾಣ ಮಾಡಿ. ಖಂಡಿತ ಅವತ್ತು ಬರೋಂಥ ವಿಘ್ನಗಳು ಏನೇ ಆಗಿರಲಿ ಆ ಭಗವಂತ ನಮ್ಮನ್ನು ರಕ್ಷಣೆ ಮಾಡ್ತಾರೆ. ನೋಡಿ, ಎಷ್ಟೇ ಕಷ್ಟ ಇದ್ರೇನು ಸರಿ, ಎಷ್ಟೇ ನಷ್ಟ ಇದ್ರೇನು ಗಣಪತಿನ ಪ್ರಾರ್ಥನೆ ಮಾಡುವಾಗ ಒಂದು ಅಂಗಡಿ ಆಗಲಿ, ಒಂದು ನಾವು ಮಾಡೋಂಥ ಬಿಸ್ನೆಸ್ ಎಂಥದ್ದೇ ಆಗಿರಲಿ, ಈವನ್ ಬ್ಯಾಂಕಲ್ಲೂ ಸಹ ಇಟ್ಕೊಂಡಿದ್ದಾರೆ ಚಿಕ್ಕ ಪುಟಾಣಿ ಗಣೇಶನ ಆ ದುಡ್ಡನ್ನ ಲೇವಾದೇವಿ ಮಾಡೋ ಅಂಥ ಸ್ಥಳದಲ್ಲಿ, ಟ್ರಾನ್ಸಾಕ್ಷನ್ ಆಗೋಂಥ ಸ್ಥಳದಲ್ಲಿ ಖಂಡಿತ ಇಟ್ಟಿರ್ತಾರೆ. ಯಾಕೆ ಅಂತಂದರೆ ಅಲ್ಲಿ ಯಾವ ರೀತಿ ವಿಘ್ನಗಳು ನಡಿಬಾರ್ದು. ಆ ಭಗವಂತ ಯಾವುದಕ್ಕೂ ಸರಿ ನಮಗೆ ಯಾವ ಒಂದು ರೀತಿಲೂ ಯಾವ ನಾವು ಮಾಡೋಂಥ ಕೆಲಸದಲ್ಲಿ ತಡೆ ಬರಬಾರ್ದು ಅನ್ನೋ ಒಂದು ಉದ್ದೇಶದಿಂದ ಇಟ್ಕೊಂಡಿರ್ತಾರೆ. ಹಾಗಾಗಿ ಆ ಭಗವಂತನ ಪ್ರಾರ್ಥನೆ ಮಾಡ್ತಾ ಮಾಡ್ತಾ ಎಲ್ಲನೂ ಸಕ್ಸಸ್ಸೇ.
ಹಾಗಾಗಿ ಆ ಗಣೇಶನ ಪ್ರಾರ್ಥನೆ ಮಾಡೋದು, ನಾವು ಪೂಜೆ ಮಾಡೋದಾಗಲಿ, ಒಂದು ದಿವಸಕ್ಕೆ ಅಭಿಷೇಕ ಮಾಡೋದಾಗಲಿ ದಿನನಿತ್ಯ ಮಾಡೋರು ಸಹ ಇರ್ತಾರೆ. ಯಾಕೆ ಅಂತಂದರೆ ಇವತ್ತು ಬರೋ ಅಂಥ ಕಷ್ಟಗಳೆಲ್ಲ, ನಿಮ್ಮ ಸಂಕಷ್ಟ ಏನೇ ಆಗಿರಲಿ ನಿಮ್ಮ ಪಾದದಲ್ಲಿ ಒಪ್ಪಿಸ್ತೀವಿ ಸ್ವಾಮಿ ಅಂತ ಹೇಳಿ ಅವ್ರನ್ನ ಪ್ರಾರ್ಥನೆ ಮಾಡ್ತಾರೆ. ಹಾಗಾಗಿ ಗಣೇಶ ಇಲ್ದಿರ ಏನೇನೂ ನಡೆಯೋಕ್ಕೆ ಸಾಧ್ಯ ಇಲ್ಲ. ಸಂಕಷ್ಟಹಾರ ಚತುರ್ಥಿ ಸಹ ನಾವು ಅವ್ರನ್ನ ಪ್ರಾರ್ಥನೆ ಮಾಡೋದು, ಪೂಜೆ ಮಾಡೋದಾಗಲಿ, ಅಭಿಷೇಕಗಳು ಮಾಡೋದಾಗಲಿ ಆ ಭಗವಂತನಿಗೆ ಇದೆ. ಹಾಗಾಗಿ ನಮ್ಮ ಸಂಕಷ್ಟ ಎಲ್ಲ ಭಗವಂತನ ಹತ್ರ ಹೇಳ್ತಾ, ಆ ಭಗವಂತನ ಪ್ರಾರ್ಥನೆ ಮಾಡ್ತಾ ನಾವು ಎಲ್ಲ ಕಾರ್ಯನೂ ಸಕ್ಸಸ್ ಮಾಡ್ಕೊಂಡು ಹೋಗ್ತಾ ಇರ್ಬೋದು. ಹಾಗಾಗಿ ಫಸ್ಟು ನಾವು ಮಾಡಬೇಕಾಗಿದ್ದು ಆ ಗಣಪತಿಯಿಂದ. ಇನ್ನು ಹೇಳ್ತಾ ಹೋಗ್ತೀನಿ. ಗುರುವೇ ಶರಣಂ. ಎಸ್ ಅಮ್ಮ, ಇವತ್ತು ನಾವು ಮಾತಾಡೋದಾದರೆ ಶ್ರೀ ಗುರು ರಾಘವೇಂದ್ರ ರಾಯರ ಬಗ್ಗೆ ನೀವು ತುಂಬ ಪರಮ ಭಕ್ತರು ಕೂಡ, ಅವ್ರ ಬಗ್ಗೆ ತುಂಬ ನಿಮಗೆ ತಿಳಿದಿದೆ, ಅವ್ರ ಬಗ್ಗೆ ಪವಾಡಗಳ ಬಗ್ಗೆ ನಿಮಗೆ ತುಂಬ ಗೊತ್ತಿದೆ. ಯಾಕಂದರೆ ಸ್ವತಃ ನೀವೇ ದರ್ಶನವನ್ನು ಪಡೆದಿದ್ದೀರಿ ಅಂತ ಹೇಳ್ತಾರೆ. ಸೊ ಇವಾಗ ಹೇಳೋದಾದರೆ ಶ್ರೀ ಗುರು ರಾಘವೇಂದ್ರ ರಾಯರು ಸನ್ಯಾಸಿ ಅಂತ ಹೇಳಿದರು. ಸೊ ಮದುವೆ ಆದ ನಂತರ ಅವರು ಸನ್ಯಾಸತ್ವವನ್ನು ಪಡೆದ್ರು, ಅವರಿಗೆ ಮಗ ಕೂಡ ಇದ್ದಾರೆ ಅಂತ ಹೇಳ್ತಾರೆ. ಸೊ ಅದ್ರ ಬಗ್ಗೆ ಏನು ಹೇಳ್ತೀರಾ? ನೋಡಿ, ಯಾರು ಸನ್ಯಾಸಿ ತಗೊಂಡ್ರೇನೂ ಸಹ ಕುಟುಂಬಸ್ಥನ ಆಗಿದ್ದು ಸನ್ಯಾಸಿ ತಗೊಳ್ತಾರೆ. ಯಾಕೆ ಕುಟುಂಬಸ್ಥನ ಆಗಿದ್ದು ಸನ್ಯಾಸಿ ತಗೊತಾರೆ ಅಂದರೆ, ಪ್ರಪಂಚದಲ್ಲಿ ಅವರು ಕೂತ್ಕೊಳ್ಳೋಂಥ ಟೈಮಲ್ಲಿ ದೀಕ್ಷೆ ತಗೊಂಡು ಅವರೆಲ್ಲನೂ ಆಧಾರದಿಂದ ಕೂತ್ಕೊಳ್ಳೋಂಥ ಟೈಮಲ್ಲಿ ಅವ್ರು ಅನುಭವಿಸಿದಂಥ ಕಷ್ಟ ನಷ್ಟಗಳು ಎಲ್ಲನೂ ಅರ್ಥ ಆಗಿರಬೇಕು. ಹಾಗಾಗಿ ಸನ್ಯಾಸಿ ತಗೊಳ್ಳೋರು ಸುಮ್ಮನೆ ಸಾಧಾರಣವಾಗಿ ತಗೊಳ್ಳೋಕೆ ಸಾಧ್ಯ ಇಲ್ಲ. ಅದರಲ್ಲೂ ರಾಘವೇಂದ್ರ ಸ್ವಾಮಿ ಬರೋಂಥ ಶೀಡರ್ ಎಲ್ಲರೂ ಸನ್ಯಾಸಿ ಹಾಗೇ ಇರಬೇಕು, ಸನ್ಯಾಸಿ ತಗೊಳ್ಳೇಬೇಕು. ಹಾಗಾಗಿ ಅವರು ಫಸ್ಟು ಕುಟುಂಬಸ್ಥನಾಗಿರ್ತಾರೆ. ಕುಟುಂಬದಲ್ಲಿ ಲೀಲೆಗಳು ಎಲ್ಲ ಕಷ್ಟ ನಷ್ಟ ಲೀಲೆಯಿಂದ ಎಲ್ಲ ಇರ್ತಾರೆ. ಅನಂತರ ಅವರು ಸನ್ಯಾಸಿ ತಗೊತಾರೆ. ಹಾಗಾಗಿ ರಾಘವೇಂದ್ರ ಸ್ವಾಮಿ ತುಂಬಾ ಚಿಕ್ಕ ವಯಸ್ಸಿನಲ್ಲೇ ಅವರು ರಾಘವೇಂದ್ರ ಸ್ವಾಮಿ ತುಂಬ ಚಿಕ್ಕ ವಯಸ್ಸಲ್ಲೇ ಸನ್ಯಾಸಿ ತಗೊಂಡ್ರು. ಯಾಕೆ ಅಂತಂದರೆ ಒಬ್ಬನೇ ಮಗು, ಆ ಮಗು ತುಂಬ ಚಿಕ್ಕ ಮಗು ಆಗಿರುವಾಗಲೇ ತಗೊಂಡ್ಬಿಟ್ರು. ಹಾಗಾಗಿ ಆ ಮಗುನ ಬೆಳೆಸಿದವರು ಸಹ ಅವರ ಅಕ್ಕ ಭಾವನೆ ಅಥವಾ ಅವರ ಅಣ್ಣ ಸಹ. ಹಾಗಾಗಿ ಆ ಮಗು ತಂದೆ ಹತ್ರ ಬೆಳೀಲೇ ಇಲ್ಲ. ನೋಡಿ, ಬೆಳೆದೀರ ಇದ್ರೂ ಸಹ ಆ ಮಗುಗೆ ತಂದೆ ಹತ್ರ ಏನೆಲ್ಲ ಕಲೆ ಇತ್ತೋ, ಏನೆಲ್ಲ ಭಗವಂತನಿಗೆ ಶಕ್ತಿ ಇತ್ತೋ ಅದನ್ನೆಲ್ಲ ಅವ್ರ ಮಗನೂ ಸಹ ತ್ಯಾಗ ಮಾಡಿದ್ದಾರೆ. ತುಂಬಾ ಅವರು ಹೆಸರುವಾಸಿಯಾಗಿದ್ದಾರೆ. ಯಾಕೆ ಅಂತಂದರೆ ಲಕ್ಷ್ಮೀನಾರಾಯಣಾಚಾರ್ಯ ಅವರ ಹೆಸರು. ಹಾಗಾಗಿ ಆ ಭಗವಂತ ನೋಡಿ ಇವಾಗ ಬೃಂದಾವನ ಪೂಜೆ ಮಾಡ್ತಾ ಇದ್ದಾರೆ. ಬೃಂದಾವನ ಪೂಜೆ ಮಾಡ್ತಾ ಇರೋದು ಯಾರು ನೋಡಿ, ರಾಘವೇಂದ್ರ ಸ್ವಾಮಿಗೆ ಒಂದು ಮಗು ಇತ್ತು. ಅವ್ರ ತಾಯಿ ಸೂಸೈಡ್ ಆಗ್ತಾರೆ. ಯಾಕೆಂದರೆ ಅವ್ರ ತಾಯಿಗೆ ಯಾಕೆ ಸೂಸೈಡ್ ಆದರು ಅಂದರೆ, ಗಂಡ ಹೆಂಡತಿ ಅಷ್ಟೊಂದು ಅನನ್ಯವಾಗಿದ್ದವರು. ರಾಘವೇಂದ್ರ ಸ್ವಾಮಿನೂ ಸರಸ್ವತಿ ಬಾಯಿ ಅಷ್ಟು ಅನನ್ಯವಾಗಿದ್ದಂಥವ್ರು. ಕಾರಣ ಅವರಲ್ಲಿ ಯಾವೊಂದು ಸಂಕೋಚ ಆಗಲಿ, ಸಂಶಯ ಆಗಲಿ, ಯಾವುದೊಂದು ಜಗಳ ಆಗಲಿ ಯಾವುದನ್ನು ಬಂದಿದ್ದೇ ಇಲ್ಲ ಅವ್ರ ಲೈಫಲ್ಲಿ. ಆದರೆ ಬಡತನ ಅನ್ನೋದು ಅವರು ಕಷ್ಟಕರವಾಗಿ ತುಂಬಾ ಕಷ್ಟ ಕೊಟ್ಟು ಹೊರಟೋಯ್ತು. ಊಟಕ್ಕೂ ಇಲ್ಲ, ಬಟ್ಟೆಗೂ ಇಲ್ಲ. ಇರೋಂಥ ಮಗುಗೆ ಊಟ ಕೊಡೋ ಅಷ್ಟು ಶಕ್ತಿನೂ ಇರಲಿಲ್ಲ. ಆ ಮಗು ಹುಟ್ಟಿದಾಗಿಂದನೂ ಸಹ ಹಾಲಿಲ್ದಿರ ಬಳಲಿದೆ ಜಾಸ್ತಿ. ಹಾಗಾಗಿ ಆ ಭಗವಂತ ಕೃಷ್ಣ ಪರಮಾತ್ಮನ ಲೀಲೆ ಹೇಳಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ಆ ಕಷ್ಟ ಅಷ್ಟೂ ಕಷ್ಟ ಪಟ್ಟಿದ್ರೇನೂ ಸಹ ಭಗವಂತ ಯಾವ ಕಾರಣಕ್ಕೂ ಸರಿ ಸತ್ಯ ನ್ಯಾಯ ನೀತಿ ಧರ್ಮ ಬಿಟ್ಟು ಹೋಗಲೇ ಇಲ್ಲ. ಅವರ ಆ ಧರ್ಮ ಪತ್ನಿ ಸಹ ಅವ್ರು ಹಾಕಿದ್ದಂಥ ಒಂದು ದಾರಿಯನ್ನು ಅದನ್ನು ಮೀರಿ ಆ ಕಡೆ ಅವ್ರು ಹೋಗಲೇ ಇಲ್ಲ. ಯಾಕೆ ಅಂತ ಅಂದರೆ, ಆ ದಾರಿ ಮೀರಿ ಹೋಗಿದ್ರೆ ಖಂಡಿತ ಆ ಭಗವಂತ ಇಷ್ಟು ಸಾಧನೆ ಮಾಡ್ತಿದ್ರ ಅಂತ ಗೊತ್ತಿಲ್ಲ. ನೋಡಿ, ಒಬ್ಬರು ಮನೆಗೆ ಹೋಗಿ ಸಹ ಅವರು ಬೇರೆಯವರೇ ಆಗಿರ್ಬೋದು, ಅವ್ರ ಮನೇಲಿ ಹೋಗಿ ಸಹ ಪಾತ್ರೆಯನ್ನು ಬೆಳಗಿ ಆ ಮಗುಗೆ ಊಟನ ತರ್ತಾರೆ, ಹಾಲನ್ನು ಇಸ್ಕೊಂಬರ್ತಾರೆ, ಆ ಮಗುಗೆ ಹಾಲು ಕೊಡ್ತಾರೆ. ಆ ಥರ ಬೇಕಾದಷ್ಟು ಬಡತನ ಅನುಭವಿಸಿದ್ರು. ಅದಕ್ಕೆ ಹೇಳೋದು, ಆ ಭಗವಂತ ಕೊಡೋಂಥದ್ದು ಕಷ್ಟ ನಷ್ಟ ಅಲ್ಲ, ಬಡತನ ಕೊಡ್ತಾರಷ್ಟೇ. ಭಗವಂತ ಟೆಸ್ಟ್ ಮಾಡೋದು ಬಡತನ. ಆ ಬಡತನ ಕೊಟ್ಟು ಊಟನೂ ಇಲ್ದಿರ ಬಟ್ಟೆನೂ ಇಲ್ದಿರ ಎಷ್ಟು ಕಷ್ಟಪಡ್ತಾರೆ. ಹಾಗಾಗಿ ಒಂದು ದಿನ ಇರೋಂಥ ಪಾತ್ರನೂ ಸಹ ಕಳ್ಳರು ಎತ್ಕೊಂಡು ಹೊಟ್ಟೋಗ್ತಾರೆ. ತುಂಬ ನೋಡಿ ಆ ಭಗವಂತನ ಲೀಲೆ ಏನೇನಾಯಿತು ಅಂತ. ಯಾಕೆಂದರೆ ಅವರಿಬ್ಬರಲ್ಲಿ ಇರೋಂಥ ಒಂದು ವಸ್ತು ಅದು ಭಗವಂತನಿಗೆ ಬೇಕಾಗಿತ್ತು. ಏನು ವಸ್ತು ಅಂತ ಅಂದರೆ, ಆ ಭಗವಂತ ರಾಘವೇಂದ್ರ ಸ್ವಾಮಿನ ಆರಿಸ್ಕೊಳ್ಳೋಕ್ಕೋಸ್ಕರ ಅವರು ಅಲ್ಲಿರೋಂಥ 3 ಜನದಲ್ಲಿ ಒಂದು ಬೇಕಾಗಿರೋಂಥ ವಸ್ತು ಅಲ್ಲಿದೆ. ಯಾಗಾದರೂ ಅದನ್ನು ನಾನು ಪಡ್ಕೋಬೇಕು ಅಂತ ಶ್ರೀಕೃಷ್ಣ ಪರಮಾತ್ಮ ಪ್ರಾರ್ಥನೆ ಮಾಡಿಕೊಂಡೇ ಇದ್ದರು. ಯಾರನ್ನ? ಅವ್ರ ತಾಯಿ ತಂದೆನ ಪ್ರಾರ್ಥನೆ ಮಾಡ್ತಾ ಮಾಡ್ತಾ ಇವರು ಬಂದು ನನ್ನ ಜೊತೆಲೇ ನಿಂತರು ಅಂದರೆ ಪ್ರಪಂಚನೇ ಕಾಪಾಡೋಂಥ ಶಕ್ತಿ ವೆಂಕಟನಾಥನಿಗಿದೆ.
ನಾವು ಬಿಡಬಾರ್ದು ಯಾವ ಕಾರಣಕ್ಕೂ ಅಂತ ಹೇಳಿ ಆ ವೆಂಕಟನಾಥನ ಸುತ್ತಿ 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 ಬಂದು ಬಡತನನೇ ಕೊಡ್ತಾ ಇದ್ರು. ಆದ್ರೇನೋ ಆ ಭಗವಂತ ಯಾವ ಕಾರಣಕ್ಕೂ ಜಗ್ಲೇ ಇಲ್ಲ ನೋಡಿ. ಅದಕ್ಕೆ ಹೇಳೋದು, ನಮ್ಗೆ ಎಷ್ಟೇ ಕಷ್ಟ ಬಂದ್ರೇನು, ಯಾರೇ ಕೆಟ್ಟದ್ದು ಮಾತಾಡಿದ್ರೇನು, ಏನೇ ಮಾಡಿದ್ರೇನು ನಾವು ಯಾವ ಕಾರಣಕ್ಕೂ ಜಗ್ಬಾರ್ದು. ಆಗಲಿ ಪರಮಾತ್ಮ ಇದ್ದಾನೆ, ಪರಮಾತ್ಮ ಇದ್ದಾನೆ, ಆ ಭಗವಂತ ಇದ್ದಾನೆ, ನಾವು ಕೃಷ್ಣ ಪರಮಾತ್ಮ ಇದ್ದಾನೆ, ರಾಘವೇಂದ್ರ ಸ್ವಾಮಿ ಇದ್ದಾರೆ, ಈ ಥರ ಹೇಳ್ತಾ 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 ನಮ್ಮ ಕಷ್ಟ ಎಲ್ಲ ದೂರ ಆಗುತ್ತಂತೆ. ಅದಕ್ಕೆ ಹೇಳೋದು, ಎಂಥದ್ದೇ ಬಂದ್ರೇನು ತಡ್ಕೊಳ್ಳೋ ಅಂಥ ಶಕ್ತಿ ಇತ್ತು ಅಂದರೆ ಖಂಡಿತ ಸಾಧನೆ ನಮ್ಮ ಕೈಲಿ ಯಾವತ್ತೂ ಇರುತ್ತೆ. ಅದಕ್ಕೆ ಹೇಳೋದು, ಧೈರ್ಯನೇ ಧನಲಕ್ಷ್ಮಿ. ನಮ್ಮ ಜೊತೆಲಿ ಬೇಕಾಗಿರೋದು ಧೈರ್ಯ ಮಾತ್ರನೇ. ತನ್ನ ನಂಬಿಕೆ, ಭಗವಂತನಲ್ಲಿ ನಂಬಿಕೆ, ಈ ಮೂರು ಇತ್ತು ಅಂದರೆ ಏನು ಬೇಕಾದರೂ ಸಹ ಸಾಧಿಸ್ಬೋದು. ಹಾಗಾಗಿ ಆ ತಾಯಿ ಹತ್ರ, ಆ ತಾಯಿ ಒಂದು ದಿವಸ ಮಗುಗೆ ಹಾಲಿಲ್ಲ ಅಂತ ಹೇಳಿ ಅಳ್ತಾ ಇರುವಾಗ ಭಗವಂತ ಹೋಗಿ ಎಲ್ಲೆಲ್ಲೋ ಕೇಳ್ತಾರೆ, ಏನೂ ಸಿಗಲ್ಲ. ನೋಡಿ, ಆ ಭಗವಂತನ ಲೀಲೆಲ್ಲೇ ಎಷ್ಟು ವಿಶೇಷತೆ ಇದೆ. ಅವರೇ ಬಂದು ಒಂದು ಹಾಲನ್ನು ಕೊಟ್ಟು ಹೋಗೋ ಥರ ಸಹ ಇರುತ್ತೆ. ಹಾಗಾಗಿ ಕೃಷ್ಣ ಪರಮಾತ್ಮನಿಗೂ ರಾಘವೇಂದ್ರ ಸ್ವಾಮಿಗೂ ಹೇಳ್ತಾ ಹೋದರೆ ಬೇಕಾದಷ್ಟು ನಂಟಿದೆ, ಇವಾಗಲೂ ಸಹ ಇದೆ. ಹಾಗಾಗಿ ಆ ಲಕ್ಷ್ಮೀನಾರಾಯಣಾಚಾರ್ ಅನ್ನೋದು ಯಾರು? ರಾಘವೇಂದ್ರ ಸ್ವಾಮಿ ನಮ್ಮ ಮಗು. ಅವ್ರ ಮಗುಗೆ ಒಂದೇ ಮಗ. ಅವ್ರ ಮಗ ಬಂದು ಗುರು ರಾಜಾಚಾರ್ಯರ ಹತ್ರ ಬೆಳಿತಾನೆ. ಅದಕ್ಕೆ ಹೇಳೋದು ರಾಘವೇಂದ್ರ ಸ್ವಾಮಿಗೆ ಗುರು ರಾಜ ಅಂತಲೂ ಸಹ ಕರಿತೀವಿ. ಅವ್ರ ಅಣ್ಣ ನೆಳ್ಳಲ್ಲಿ ಬೆಳೆದವರು, ಅದೇ ರೀತಿ ಅಕ್ಕನ ಹತ್ರ ಬೆಳೆದವರು. ಅಕ್ಕನ ಹತ್ರ ಅವಳು ಲಕ್ಷ್ಮೀ ನರಸಿಂಹಸ್ವಾಮಿ, ಅವ್ರ ಭಾವ ಬಂದು ಲಕ್ಷ್ಮೀ ನರಸಿಂಹಾಚಾರ್ಯರು. ಹಾಗಾಗಿ ಬೆಳೀತಾ ಬೆಳೀತಾ ಬಂದಂಥ ಮಗು ಕಲೆಯಲ್ಲಿ ಹೇಳಕ್ಕೆ ಸಾಧ್ಯ ಇಲ್ಲ. ಪ್ರಪಂಚನೇ ಮಿಂಚೋ ಅಷ್ಟು ಕಥೆಗಳು ಬರುತ್ತೆ, ಹೇಳ್ತಾ ಹೋಗ್ತೀನಿ. ನೋಡಿ, ಗುರುರಾಯರ ಅನುಗ್ರಹ ಹೇಗೆಲ್ಲ ಇದೆ ಅಂದರೆ ಹೇಳಕ್ಕೆ ಸಾಧ್ಯನೇ ಇಲ್ಲ. ಇವತ್ತಿನ ದಿವಸ ಎಲ್ಲ ಕೂತ್ಕೊಂಡು ಕೇಳಿದ್ರೇನು ಹೋದ್ರೇನು ಖಂಡಿತ ಮುಗಿಯಲ್ಲ, ಅಷ್ಟು ಅಧ್ಯಯನ ಇದೆ. ಒಂದೊಂದು ಅಧ್ಯಯನದಲ್ಲೂ ಒಂದೊಂದು ಲೀಲೆ ಸೇರಿದೆ, ಒಂದೊಂದು ಭಗವಂತ ಬಂದಿದ್ದಾರೆ. ಆ ಕೃಷ್ಣದೇವರಾಯನಿಗೂ ಸಹ, ರಾಯರಿಗೂ ಕೃಷ್ಣದೇವರಾಯರಿಗೂ ಒಂದು ನಂಟಿದೆ. ಯಾಕೆಂತಂದರೆ ಆ ಭಗವಂತನ ಲೀಲೆ ಅಪಾರ ಅಪಾರ. ಖಂಡಿತ ಭಗವಂತನ ಆಶೀರ್ವಾದ ಇದ್ದರೆ ಸಾಕು, ಪ್ರಪಂಚದಲ್ಲಿ ನಾವೆಲ್ಲಿದ್ರೂ ಸಹ ಖಂಡಿತ ನೆಮ್ಮದಿಯಾಗಿರ್ತೀವಿ. ಅದೇ ರೀತಿಯ ಭಗವಂತನ ಆಶೀರ್ವಾದನೂ ಸಹ ಎಲ್ರಿಗೂ ಇರಬೇಕು ಅಂತ ಪ್ರಾರ್ಥನೆ ಮಾಡ್ತೀನಿ. ಗುರುವೇ ಶರಣಂ. ಇವಾಗ ಶ್ರೀ ರಾಘವೇಂದ್ರ ರಾಯರು ಸನ್ಯಾಸತ್ವವನ್ನು ಪಡೆದ ನಂತರ ಈ ಕಡೆ ವೈವಾಹಿಕ ಜೀವನವನ್ನು ಬಿಟ್ಬಿಟ್ರು. ಮಗನ ಬಗ್ಗೆನೂ ಅಷ್ಟು ಕಾಳಜಿ ಇದು ಮಾಡಲಿಲ್ಲ, ತಾಯಿನೇ ಇದು ಮಾಡ್ಕೊಂಡು ಅವ್ರ ಅಣ್ಣ ತಮ್ಮಂದ್ರೆ ನೋಡ್ಕೊಂಡ್ರು ಅಂತ. ಸೊ ಈಗ ಇದೆಲ್ಲದ ಬಿಟ್ಟು ಏನು ಮಾತಾಡೋದಾದರೆ ಅಯ್ಯಪ್ಪ ಸ್ವಾಮಿಯ ಒಂದು ಮಹಿಮೆ, ಇವಾಗ ಮಾಲೆಯನ್ನು ಹಾಕ್ತಾರೆ, ಅದ್ರ ಬಗ್ಗೆ ನಮ್ಗೆ ತಿಳಿಸ್ಕೊಡಿ, ಯಾವ ರೀತಿಯಾಗಿ ಪಾಲಿಸ್ಬೇಕು ಅಂತ. ಅದಕ್ಕೆ ಮುಂಚೆ ರಾಯರದು ಇನ್ನೂ ಒಂದು ಸ್ವಲ್ಪ ವಿಷಯ ತಿಳಿಸ್ತೀನಿ ನೋಡಿ. ಏನು ಅಂತಂದರೆ ಆ ಲಕ್ಷ್ಮೀನಾರಾಯಣಾಚಾರಿ ಯಾರು ಅಂದರೆ ರಾಘವೇಂದ್ರ ಪುತ್ರ. ರಾಘವೇಂದ್ರ ಸ್ವಾಮಿಗೆ ಬೃಂದಾವನ ಆದ ಕೂಡಲೇ ಅವ್ರಿಗೆ ಪಾದ್ರಾಕ್ಷೆ ಅವ್ರ ಕೈಲಿ ಕೊಡ್ತಾರೆ. ಕೇಳ್ತಾರೆ ಅವರೇ, ನನಗೇನಾದರೂ ಕೊಡಿ ಅಂತ. ತಂದೆ ಅನ್ನೋಕ್ಕೆ ಸಾಧ್ಯ ಇಲ್ಲ, ಅಲ್ಲಿರೋರು ಎಲ್ಲರೂ ಗುರು ಅಂತಲೇ ಕರಿಬೇಕು, ಇಲ್ಲ ಸ್ವಾಮೀಜಿ ಅಂತ ಕರಿಬೇಕು, ಇಲ್ಲ ಬುದ್ಧಿ ಅಂತ ಕರಿಬೇಕು. ಹಾಗಾಗಿ ನೋಡಿ, ಪಟ್ಟಾಭಿಷೇಕ ಆಗಿದ್ದಾರೆ ಮಹಾನ್ಗಳು. ತುಂಬ ಜನ ಪಟ್ಟಾಭಿಷೇಕ ಮಾಡಿಕೊಂಡು ಪೀಠದಲ್ಲಿ ಕೂತಿದ್ದಾರೆ ಅಂದರೆ ಆ ಪೀಠಕ್ಕೂ ಒಂದು ಮರ್ಯಾದೆ ಇರುತ್ತೆ, ಆ ಪಟ್ಟಾಭಿಷೇಕಕ್ಕೂ ಒಂದು ಮರ್ಯಾದೆ ಇರುತ್ತೆ. ನಾವು ಕೊಡೋಂಥದ್ದು ಮರ್ಯಾದೆ ಅಷ್ಟೇ ಇರಬೇಕು. ಆ ಮರ್ಯಾದೆಯಿಂದ ಯಾವ ಕಾರಣಕ್ಕೂ ನಾವು ಕೆಳಗಡೆ ಇಳಿಬಾರ್ದು. ಹಾಗಾಗಿ ಆ ಭಗವಂತನ ಹತ್ರ ಕೇಳಿದ್ರಂತೆ, ಸ್ವಾಮಿ ನೀವು ಜೀವ ಸಮಾಧಿ ಆಗ್ತಾ ಇದ್ದೀರಾ, ಅದು ಬೃಂದಾವನ ಪ್ರವೇಶ ಆಗ್ತಾ ಇದ್ದೀರಾ, ಹಾಗಾಗಿ ನನಗೆ ನಿಮ್ಮ ಪಾದ್ರಾಕ್ಷೆ ಕೊಟ್ಟರೆ ನಾನು ಇದನ್ನು ಪೂಜೆ ಮಾಡ್ತಾ ಹೋಗ್ತೀನಿ ಸ್ವಾಮಿ ಅಂತ ಕೇಳುವಾಗ ಆ ಪಾದ್ರಾಕ್ಷಿನ ಎತ್ತಿ ತನ್ನ ಮಗನ ಹತ್ರ ಲಕ್ಷ್ಮೀನಾರಾಯಣಾಚಾರ್ಯಗೆ ಕೊಟ್ರಂತೆ. ಲಕ್ಷ್ಮೀನಾರಾಯಣ ಸ್ವಾಮಿ ತಗೊಂಡೋಗಿ ಮನೇಲಿ ಇಟ್ಕೊಂಡು ಎಷ್ಟೋ 100 ವರ್ಷಗಳ ಕಾಲ ಆದಮೇಲೆ ಬರ್ತಾ ಒಬ್ಬೊಬ್ಬರೇ ಹಾಗಾಗೇ ಬಂದಿದ್ದಾರೆ. ಲಕ್ಷ್ಮೀನಾರಾಯಣನಿಗೆ ಒಂದು ಲಕ್ಷ್ಮೀನಾರಾಯಣನಿಗೆ ಬಂದು ಪುರುಷೋತ್ತಮಾಚಾರ್ ಅಂತ ಒಂದು ಮಗ ಹುಡ್ತಾರೆ. ಆ ಮಗನಿಗೆ ವಾದೀಂದ್ರ ಒಬ್ಬರು ಮಗ ಇರ್ತಾರೆ. ಇವಾಗ ರಾಘವೇಂದ್ರ ಸ್ವಾಮಿ ಬೃಂದಾವನ ಪಕ್ಕದಲ್ಲಿರೋರೆ ವಾದೀಂದ್ರ ಸ್ವಾಮೀಜಿ. ಕಾರಣ ಏನು ಅಂತಂದರೆ ರಾಘವೇಂದ್ರ ವಂಶದಲ್ಲಿಂದ ಬಂದಂಥ ಆ ಮಹಾನುಭಾವ ಕೂಡ. ನೋಡಿ, ಅವರಿಗೆ ಮೊಮ್ಮಗನಾದವರು ಬಂದು ಪಕ್ಕದಲ್ಲೇ ಕೂತಿದ್ದಾರೆ, ಎಷ್ಟು ಅದೃಷ್ಟ ಅಲ್ವೇ. ಹಾಗಾಗಿ ಲಕ್ಷ್ಮೀ ನರಸಿಂಹಸ್ವಾಮಿ, ಲಕ್ಷ್ಮೀನಾರಾಯಣರು ತುಂಬಾ ಅಪಾರ ಶಕ್ತಿ ಹೊಂದಿದ್ದವರು. ಹಾಗಾಗಿ ಎಷ್ಟೋ ಅವತಾರಗಳನ್ನ ಅವರು ಸಹ, ಎಷ್ಟೋ ವಿಶೇಷಗಳನ್ನ ಮತ್ತು ಮಾಧ್ವ ಮತನ ಸಹ ಅವರು ಬೋಧನೆ ಮಾಡಿದಂಥವ್ರು. ಹಾಗಾಗಿ ಆ ಭಗವಂತನಿಗೆ ತುಂಬಾ ರಾಯರಿಗೆ ಯಾವ ರೀತಿ ಎಲ್ಲ ಇದೆಯೋ ಕಲೆ, ಅದೇ ರೀತಿ ಅವ್ರಿಗೂ ಇತ್ತಂತೆ. ಹಾಗಾಗಿ ಅವ್ರ ಮಗನಿಂದ ಎಷ್ಟು ಈಗಲೂ ಸಹ ರಾಘವೇಂದ್ರ ಸ್ವಾಮಿ ವಂಶಸ್ಥರೇ ಆ ಬೃಂದಾವನಕ್ಕೆ, ರಾಘವೇಂದ್ರ ಸ್ವಾಮಿ ಪ್ರವೇಶ ಮಾಡಿದಂಥ ಬೃಂದಾವನಕ್ಕೆ ಈಗಲೂ ಸಹ ಅವ್ರ ವಂಶಸ್ಥರೇ ಪೂಜೆ ಮಾಡ್ತಾ ಇರೋದು.
ಬೇರೆ ಯಾರೂ ಹೋಗಿ ಅದನ್ನು ಮುಟ್ಟೋದಕ್ಕೆ ಸಾಧ್ಯ ಇಲ್ಲ. ಅಲ್ಲಿರೋ ಅಂಥ ಪೀಠಾಧಿಪತಿಗಳು ಮಾತ್ರ ಹೋಗಿ ಆರತಿ ಮಾಡ್ಬೋದು, ಪ್ರದಕ್ಷಿಣೆ ಮಾಡ್ಬೋದು, ಅಲಂಕಾರ ಮಾಡ್ಬೋದು, ಮತ್ತು ಯಾರೂ ಹೋಗೋಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ಈ ಥರ ಬಂದಿರೋ ಅಂಥದ್ದು, ಅದೂ ಮೂಲರಾಮರ ಪೂಜೆ ಮಾಡಿ ಪಟ್ಟಾಭಿಷೇಕ ಆಗಿ ಮೂಲರಾಮರ ಪೂಜೆ ಮಾಡೋ ಅಂಥವ್ರು ಮಾತ್ರನೇ ಅಲ್ಲಿ ಹೋಗೋಕ್ಕೆ ಸಾಧ್ಯ. ಹಾಗಾಗಿ ರಾಯರ ಮಹಿಮೆನ ಹೇಳ್ತಾ ಹೋಗ್ಬೋದು ನಾವು. ವಾದೀಂದ್ರ ಸ್ವಾಮಿಗೂ ರಾಯರಿಗೂ ಏನು ಬಂದ ಅಂದರೆ ಅವರು ಮೊಮ್ಮಗ, ಅದಕ್ಕೆ ಅವ್ರಿಗೂ ಪ್ರಾರ್ಥನೆ ಮಾಡಿ ಖಂಡಿತ ಹೋಗೋಂಥವ್ರು. ಮಾನ್ಸಲಮ್ನವ್ರು ಪ್ರಾರ್ಥನೆ ಮಾಡಿ ವಾದೀಂದ್ರರ ಹತ್ರ ಶಿಷ್ಯನ ಹತ್ರ ಪರ್ಮಿಷನ್ ತಗೊಂಡು ಗುರುನ ದರ್ಶನ ಮಾಡಬೇಕು ಖಂಡಿತ. ಯಾವಾಗ್ಲೂ ಡೈರೆಕ್ಟಾಗಿ ನಾವು ಗುರುನ ನೋಡೋಕ್ಕಾಗಲ್ಲ ಅಲ್ವೇ. ಹಾಗಾಗಿ ಸ್ಟೆಪ್ ಬೈ ಸ್ಟೆಪ್ಪಾಗಿ ಹೋಗೋದು ಭಾರಿ ಒಳ್ಳೆಯದು. ಹಾಗಾಗಿ ಭಗವಂತನ ಆಶೀರ್ವಾದ ಸದಾಕಾಲ ಎಲ್ಲ ಜೀವರಾಶಿಯಲ್ಲಿ ಇರಬೇಕು ಅಂತ ಪ್ರಾರ್ಥನೆ ಮಾಡ್ತೀನಿ. ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ